ಮೂವತ್ತೆರಡನೇ ವಿಧಿ ರಿಟ್ ಪಿಟಿಷನ್ಗೆ ಅವಕಾಶ ಕೊಟ್ಟಿರ್ತಕ್ಕಂಥ ವಿಧಿ ಅದು ಸಂವಿಧಾನದಲ್ಲಿ. ಇಟ್ಸ್ ಎ ಹಾರ್ಟ್ ಆ್ಯಂಡ್ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಆರ್ಟಿಕಲ್ 32 ಇಸ್ ಎ ಹಾರ್ಟ್ ಆ್ಯಂಡ್ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಓಕೆ, ಅದಕ್ಕೆ ಮ್ಯಾಂಡಮಸ್ ಕೊಡಬೇಕು ಅಂತೇಳಿ ಡೈರೆಕ್ಷನ್ ಕೊಡಬೇಕು ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ಅಂತೇಳಿ ನಾವು ಒಂದು ಪಿಟಿಷನನ್ನು ಸುಪ್ರೀಂ ಕೋರ್ಟ್ ಮುಂದೆ ಹಾಕಿದ್ದೀವಿ. ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಹಾಕಿದ್ದೀವಿ. ಸುಪ್ರೀಂ ಕೋರ್ಟ್ಗೆ ರಜಾ ಇರೋದ್ರಿಂದ ಅದು ಇಮಿಡಿಯೇಟಾಗಿ ಅದನ್ನು ಮೆನ್ಷನ್ ಮಾಡೋಕ್ಕಾಗಲಿಲ್ಲ, ತಗೊಳಕ್ಕೂ ಆಗಲಿಲ್ಲ. ಸೊ ಒಂದು ವಾರ ರಜಾ ಇದೆ. ಅದಾದಮೇಲೆ ಕೂಡಲೇ ತಗೊಳ್ತಾರೆ ಅಂತೇಳಿ ನಮಗಿರ್ತಕ್ಕಂಥ ಮಾಹಿತಿ. ನಿಮಗೆಲ್ಲ ಗೊತ್ತಿದೆ, ದೇಶದಲ್ಲಿ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2005 ಇದೆ. ಅದು ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಗಿರ್ತಕ್ಕಂಥ ಆ್ಯಕ್ಟು. ಇಟ್ ಇಸ್ ಕೇಂದ್ರ ಸರ್ಕಾರದ ಕಾಯ್ದೆ. ಈ ಬರಗಾಲ ಬಂದಾಗ ಮತ್ತು ಇದು ಆದಾಗ ಎಂಥದ್ದು ಅತಿವೃಷ್ಟಿ ಆದಾಗ ಅಂಥ ಸಂದರ್ಭಗಳಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಕೂಡ ಜನರ ಕಷ್ಟಗಳಿಗೆ ಸ್ಪಂದಿಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಕಾನೂನನ್ನು ಮಾಡಿರ್ತಕ್ಕಂಥದ್ದು. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2005. ಈಗ SDRF ಅಂತ ಇದೆ, NDRF ಅಂತ ಇದೆ. SDRF ಅಂತಂದರೆ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್. ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್. NDRF ಅಂತಂದರೆ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್. ಈ ಸ್ಟೇಟು SDRFನಲ್ಲಿ ಅದು ಪ್ರತಿ ವರ್ಷ ಪ್ರತಿ ರಾಜ್ಯಗಳಿಗೂ ಕೂಡ ಎಷ್ಟು ದುಡ್ಡು ಇರಬೇಕು ಅಂತಕ್ಕಂಥದ್ದನ್ನು ನಿಗದಿ ಮಾಡ್ತದೆ. ಅದು ನಿಗದಿಯಾಗೋದು ಯಾವುದು ಇದ್ರ ಮೇಲೆ ಅಂತಂದರೆ ಫೈನಾನ್ಸ್ ಕಮಿಷನ್ ರಿಪೋರ್ಟ್ ಮೇಲೆ. ಈಗ 15 ಫೈನಾನ್ಸ್ ಕಮಿಷನ್ನು ರಿಪೋರ್ಟ್ ಕೊಟ್ಟಿದೆ. ಅದರ ಮೇಲೆ ಒಟ್ಟು SDRF ಪ್ರತಿ ವರ್ಷ ಎಷ್ಟೆಷ್ಟು ರಾಜ್ಯಗಳಿಗೆ ಹೋಗಬೇಕು ಅಂತ ಮಾಡ್ತದೆ. ಅದರಲ್ಲಿ ಕೇಂದ್ರ ಸರ್ಕಾರ 75% ಕೊಡ್ತದೆ, 25% ರಾಜ್ಯ ಸರ್ಕಾರ ಕೊಡ್ತದೆ SDRF ಫಂಡಿಗೆ ಮಾತ್ರ. NDRF ಫಂಡ್ ಅಂತಂದರೆ ಅದನ್ನು ಕೂಡ ಶಿಫಾರಸು ಮಾಡ್ತದೆ. ಇಟ್ ಈಸ್ ಕಾನ್ಸ್ಟಿಟ್ಯೂಟೆಡ್ ಅಂಡರ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2005 ಅದರಲ್ಲಿ ಮಾಡಿರ್ತಕ್ಕಂಥದ್ದು. ಅದನ್ನು ಕೂಡ 15 ಫೈನಾನ್ಸ್ ಕಮಿಷನ್ನು ಏನು ಶಿಫಾರಸು ಮಾಡಿದೆ ಅದರ ಪ್ರಕಾರ ಕೊಡಬೇಕು. ಸೊ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳ ಕರ್ತವ್ಯ ಮತ್ತು ಜವಾಬ್ದಾರಿ ಬರಗಾಲ ಬಂದಾಗ ಮತ್ತು ಅತಿವೃಷ್ಟಿಯಾದಾಗ, ಪ್ರವಾಹ ಬಂದಾಗ, ಅವುಗಳ ಸಂದರ್ಭದಲ್ಲಿ ರೈತರ ಕಷ್ಟಗಳಿಗೆ ಸ್ಪಂದಿಸಬೇಕು ಅಂತಕ್ಕಂಥದ್ದು ಈ ಉದ್ದೇಶ ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ನ ಉದ್ದೇಶ. ಸೊ ದೆರ್ ಇಸ್ ಎ ರೆಸ್ಪಾನ್ಸಿಬಿಲಿಟಿ ಆನ್ ಬೋತ್ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್. ನಾವು ಒಕ್ಕೂಟದ ವ್ಯವಸ್ಥೆನಲ್ಲಿದ್ದೀವಿ. ಒಕ್ಕೂಟದ ವ್ಯವಸ್ಥೆನಲ್ಲಿರೋದ್ರಿಂದ ನಾವು 5 ವರ್ಷಕ್ಕೊಂದ್ಸರಿ ಫೈನಾನ್ಸ್ ಕಮಿಷನ್ನು ಕಾನ್ಸ್ಟಿಟ್ಯೂಟ್ ಆಗುತ್ತೆ. ಅವರು ಎಲ್ಲ ರಾಜ್ಯಗಳಿಗೂ ಅಭಿಪ್ರಾಯ ಕೇಳಿ ಒಂದು ವರದಿಯನ್ನು ಕೊಡ್ತಾರೆ. ಅವರು ವರದಿ ಪ್ರಕಾರ ಸ್ಟೇಟ್ SDRF, NDRF ನಿಗದಿ ಆಯ್ತದೆ. ಕರ್ನಾಟಕದಲ್ಲಿ ನಿಮಗೆಲ್ಲ ಗೊತ್ತಿದೆ, ಈ ಸಾರಿ 240 ತಾಲೂಕುಗಳಲ್ಲಿ 223 ತಾಲೂಕುಗಳನ್ನ ಬರಗಾಲ ಅಂತ ಡಿಕ್ಲೇರ್ ಮಾಡಿದ್ದೀವಿ. 223 ತಾಲೂಕುಗಳು ಬರಗಾಲ ಅಂತ ಡಿಕ್ಲೇರ್ ಮಾಡಿದ್ದೀವಿ. ಅದರಲ್ಲಿ 196 ತಾಲೂಕುಗಳು ತೀವ್ರ ಬರಗಾಲ, ಇನ್ನು 27 ತಾಲೂಕುಗಳಲ್ಲಿ ಮಾಡ್ರೇಟ್ ಬರಗಾಲ ಇದೆ ಅಂತ. ಇದನ್ನು
ಜೂನ್ನಿಂದ ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಅವರ ಈ ಮಾನದಂಡಗಳಿದಾವಲ್ಲ ಅದರ ಮೇಲೆ ಆಧಾರದ ಮೇಲೆ ಇದನ್ನು ತೀರ್ಮಾನ ಮಾಡೋದು. ಸೊ 4 ಸಾರಿ ನಾವು ಇದನ್ನು ಮೌಲ್ಯಮಾಪನ ಮಾಡಿದ್ದೀವಿ. ಹಂಗಾಗಿ ಇವತ್ತು ಬರಗಾಲ ಬಂದಿದೆ ಅಂತೇಳಿ, ಕರ್ನಾಟಕದಲ್ಲಿ ಮಳೆ ಇಲ್ಲ ಅಂತೇಳಿ ಸುಮಾರು 48,000 ಹೆಕ್ಟೇರ್ ಕೃಷಿ ಬೆಳೆ ಮತ್ತು ತೋಟಗಾರಿಕೆ ಬೆಳೆ ನಷ್ಟ ಆಗಿದೆ. 48,000 ಹೆಕ್ಟೇರ್, 48 ಲಕ್ಷ ಹೆಕ್ಟೇರ್. ನಾವು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿ ಬೆಳೆ ಮತ್ತು ತೋಟಗಾರಿಕೆ ಬೆಳೆ ನಷ್ಟ ಆಗಿದೆ. ನಾವು 3 ಮೆಮೊರಾಂಡಮ್ಗಳನ್ನು ಕೇಂದ್ರ ಸರ್ಕಾರಕ್ಕೆ. ಮೊದಲನೇ ಮೆಮೊರಾಂಡಮ್ 23/9/2023, 23/9/2023. ಎರಡನೇ ಮೆಮೊರಾಂಡಮ್ 20/10/2023. ಮೂರನೇ ಮೆಮೊರಾಂಡಮ್ 15/11/2023. ಆಮೇಲೆ ಕರೆಕ್ಟ್. ನಿಮ್ದು ನಂಬರ್ಸ್ ಯಾವತ್ತು ಒಂದು ಕದ್ಲಂಗೆ ಇಲ್ಲ. 3 ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಏನಂತ ಹೇಳ್ತದೆ ಅಂತಂದರೆ ಕಾನೂನು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಏನು ಹೇಳ್ತದೆ ಅಂತಂದರೆ, ಮ್ಯಾನ್ಯುಯಲ್, ಕೇಂದ್ರ ಸರ್ಕಾರದ ಮ್ಯಾನ್ಯುಯಲ್ ಇದೆ, ಈ ಬರಗಾಲದ ಮ್ಯಾನ್ಯುಯಲ್ ಇದೆಯಲ್ಲ, ಅದರ ಮ್ಯಾನ್ಯುಯಲ್ ಪ್ರಕಾರ ಮೆಮೊರಾಂಡಮ್ ಕೊಟ್ಟು ಒಂದು ವಾರದ ಒಳಗಡೆ ಇಂಟರ್ ಮಿನಿಸ್ಟ್ರಿಯಲ್ ಸೆಂಟ್ರಲ್ ಟೀಮ್ IMCT ಅವರು ಬರಬೇಕು ಅಂತ ಇದೆ. ಒಂದು ವಾರದಲ್ಲಿ ಮೆಮೊರಾಂಡಮ್ ಕೊಟ್ಟ ಒಂದು ವಾರದಲ್ಲಿ ಬರಬೇಕು ಅಂತ. ಅಂಡರ್ ದಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2005 ಇಂಥ ಸನ್ನಿವೇಶಗಳಲ್ಲಿ ಅವರು ಕೊಡೋದು ಕಾನೂನು ಮಾಡಿರ್ತಕ್ಕಂಥದ್ದು. ಅದಕ್ಕೋಸ್ಕರನೇ ಫೈನಾನ್ಸ್ ಕಮಿಷನ್ಗಳು ಒಂದು ತಿಂಗಳು 23 ಇವತ್ತಿಗೆ ಅವ್ರಿಗೆ ಸಬ್ಮಿಟ್ ಮಾಡಿದ್ದು ಯಾವತ್ತು ರಿಪೋರ್ಟು? ಅಕ್ಟೋಬರ್ 20. ನಾವು ಸೆಪ್ಟೆಂಬರ್ ಮೆಮೊರಾಂಡಮ್ ಕೊಟ್ಟು ಅಕ್ಟೋಬರ್ 20 ತಾರೀಕಿಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 5 ತಿಂಗಳಾಯ್ತು. 5 ತಿಂಗಳಾದರೂ ಕೂಡ ₹1 ಬಿಡುಗಡೆ ಮಾಡಿಲ್ಲ. 1 ತಿಂಗಳಲ್ಲೇ ಕೊಡಬೇಕು ಅಂತ ಇರೋದು ಕಾನೂನು ಪ್ರಕಾರ. 5 ತಿಂಗಳಾದರೂ ಕೊಟ್ಟಿಲ್ಲ. ಅದಕ್ಕೆ ನಮಗೆ ಬೇರೆ ದಾರಿ ಇಲ್ಲದೇನೆ ಕೋರ್ಟ್ ಅಪ್ರೋಚ್ ಮಾಡಿ ಆರ್ಟಿಕಲ್ 32 ಆಫ್ ದಿ ಇಂಡಿಯನ್ ಫೈಲ್ ಮಾಡಿದ್ದೀವಿ. ಕೇಂದ್ರ ಸರ್ಕಾರಕ್ಕೆ ಕಾನೂನು ರೀತಿಯ ನಮಗೆ ಪರಿಹಾರ ಕೊಡಬೇಕು. ಆಕ್ಟ್ ಪ್ರಕಾರ ಮತ್ತೆ ಮ್ಯಾನ್ಯುಯಲ್ ಕಷ್ಟ ಆಗಿದ್ರೆ 500-650 ಕೋಟಿ ಕೊಡ್ತಿದ್ವಾ? ಕಷ್ಟ ಇದೆಯಪ್ಪ. ಕಾನೂನು ಪ್ರಕಾರ ಕೊಡಬೇಕಾಗಿದೆಯಲ್ಲ ಅವರು. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಪ್ರಕಾರ ಕೊಡಬೇಕಲ್ರಿ. ಸಂಸತ್ತಿಂದ ಅಂಗೀಕಾರ ಆಗಿರೋ ಕಾನೂನು, ಕೇಂದ್ರ ಸರ್ಕಾರದ ಕಾನೂನು ಅದು. ಅದ್ರ ಪ್ರಕಾರ ಅದು ವೈಲೇಷನ್ ಆಗಿದೆ, ಕೊಟ್ಟಿಲ್ಲ. ನಮ್ಮ ರೈತರು ಕಷ್ಟದಲ್ಲಿದ್ದಾರೆ. ಹಾಗಾದ್ರೆ ರಾಜ್ಯಕ್ಕೆ ಅನ್ಯಾಯ ಆಗ್ತಾನೆ ಇರ್ಬೇಕಾ? ಅವರು ಕೇಂದ್ರ ಸರ್ಕಾರ ಟ್ಯಾಕ್ಸ್ ಕಟ್ಟೋದು ಯಾಕೆ ಹಾಗಾದ್ರೆ?
ಟ್ಯಾಕ್ಸ್ ಕಟ್ಟೋದು ಯಾಕೆ ನಾವು ಸುಮ್ಮನೆ ಏ, ಹಾಗಾದ್ರೆ ಜನ ಇರೋದು ಕೇಳ್ರಿ. ಕರ್ನಾಟಕದ ರೈತರು ಇರೋದು ಬರೀ ಕೇಳಪ್ಪ ಟ್ಯಾಕ್ಸ್ ತಮ್ಮ, 4,30,000 ಕೋಟಿ ಒಂದು ವರ್ಷಕ್ಕೆ ಕೊಡೋದು ನಾವು ತೆರಿಗೆನ ಎಷ್ಟು? ಸುಮ್ಮನೆ ಏನ್ ಕೇಳ್ತಾ ಇಲ್ಲ ನಾವು. ನಾವೇನು ಭಿಕ್ಷೆ ಕೊಡಿಯಪ್ಪ, ಭಿಕ್ಷೆ ಕೊಡಿ ಅಂತ ನಿಮ್ಮ ರಾಜ್ಯದ ಕೇಂದ್ರ ಸರ್ಕಾರದವ್ರು ಕೊಡಿ ದುಡ್ಡು ಅಂತ ಹೇಳಲ್ಲ, ನಮ್ಮ ಹಕ್ಕು, ನಮ್ಮ ದುಡ್ಡು ಕೊಡಿರಯ್ಯ ನಮ್ಮ ಅಂತ ಹಕ್ಕು, ಹೇಳ್ತಾ ಇದ್ವಿ. ನಮ್ಮ ದುಡ್ಡು ಕೊಡ್ರಿ, ನಮ್ಮ ಪಾಲು. ತೆರಿಗೆ ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮ ಪಾಲು. ನಮ್ಮ ಪಾಲು. ಅದನ್ನೇ ಆಯ್ತಾ? ಕೇಳ್ತಾ ಇರೋದು ನಾವು. ನೀನು ನಿಮ್ಮ ತೆರಿಗೆ ನಿನ್ನ ಹಕ್ಕು. ಅದು ಕೇಳೋದು ಬಿಟ್ಬಿಟ್ಟು ಸಾಲ ಮಾಡ್ಕೊಂಡು ದುಡ್ಡು ಕೊಡಿ ಅಂತಂದ್ರೆ ಏನ್ ಟ್ಯಾಕ್ಸ್ ಕಟ್ಟೋದಕ್ಕೆ ಮಾತ್ರ ನಾವಿರೋದು? ಬರೀ ಟ್ಯಾಕ್ಸ್ ಕಟ್ಕೊಂಡಿರೋದು ನಾವು. ಓಟು ನೋಡ ಕೋರ್ಟಲ್ಲಿ ಏನು ಹೇಳ್ತಾರೆ ನಮ್ಮದು ಅಂತ. ನಮ್ಗೇನು ಇಲ್ಲ ಅಂದ್ರೆ ಕೋರ್ಟ್ನಲ್ಲಿ ಈಗ ಕಾನ್ಸ್ಟಿಟ್ಯೂಷನ್ ಈಸ್ ಬೈಂಡಿಂಗ್ ಬೋತ್ ಆನ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಸ್ಟೇಟ್ಸ್ ಅಂಡ್ ಆಲ್ಸೋ ಯೂನಿಯನ್ ಟೆರಿಟರೀಸ್. ಗೊತ್ತಾಯ್ತಾ? ಸರ್ ಇನ್ನು ಎಷ್ಟು ಮಂತ್ಸ್ ಸಸ್ಟೈನ್ ಮಾಡ್ಬೋದು ಸರ್? ಇನ್ನು ಎಷ್ಟು ತಿಂಗಳು ಸಸ್ಟೈನ್ ಮಾಡ್ಬೋದು? ಇನ್ನು ಎಷ್ಟು ತಿಂಗಳು ಸಸ್ಟೈನ್ ಮಾಡ್ಬೋದು ಸರ್? ಯಾವುದು? ಇವಾಗ ಇರೋ ದುಡ್ಡಲ್ಲಿ ಈಗ ಕೊಡ್ತಾ ಹೋದ್ರೆ ಅವ್ರಿಗೆ ಇಲ್ಲ, ಕುಡಿಯೋ ನೀರಿಗೆ ಕುಡಿಯೋ ನೀರಿಗೆ ಮೇವಿಗೆ ಎಲ್ಲ ಕೊಟ್ಟಿದ್ದೀವಿ ನೋಡು. ಆಮೇಲೆ ನಾವೇ manage ಮಾಡ್ತೀವಿ. ಇನ್ನೊಂದು ಬರ್ಕೊಳ್ಳಿ, ನಾನು ಹೇಳೋದು ಬರೆಸ್ಬಿಟ್ಟೆ. ಈ 100 ದಿನ ಮಹಾತ್ಮ ಗಾಂಧಿ ಉದ್ಯೋಗ ಉದ್ಯೋಗ ಖಾತ್ರಿ ಯೋಜನೆ